ಜರ್ಮನ್ ಎಂಬಸಿ ವತಿಯಿಂದ ಭಾಗವಹಿಸಿರುವ ಡೆಪ್ಯೂಟಿ ಕಾನ್ಸುಲ್ ಜನರಲ್ ಶ್ರೀ ಫ್ರೆಡ್ರಿಕ್ ಅವರಿಗೂ ಸಮೇತ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರುತ್ತೇನೆ. ಮೇಡಮ್ ಶಾಲಿನಿ ರಜನೀಶ್, ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಡೆವಲಪ್ಮೆಂಟ್ ಕಮಿಷನರ್ ಮತ್ತು ಸದಾ ಕೃಷಿ ಇಲಾಖೆ ಮಾರ್ಗದರ್ಶಕರು, ಸನ್ಮಾನ್ಯರಿಗೆ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಭಾಗವಾಗಿರುವ ಶ್ರೀ ರಾಜಶೇಖರ್, ಸೆಕ್ರೆಟರಿ ಅಗ್ರಿಕಲ್ಚರ್, ಉತ್ತರ ಪ್ರದೇಶ ಸರ್ಕಾರ ಮತ್ತು ನಮ್ಮ ರಾಜ್ಯದವರೇ ಆಗಿರುವ ಗುಲ್ಬರ್ಗಾ ಜಿಲ್ಲೆಯವರ ಆಗಿರುವ ಶ್ರೀ ರಾಜಶೇಖರ್ ಅವರುಗಳಿಗೆ, ಕಾರ್ಯದರ್ಶಿ ಉತ್ತರ ಪ್ರದೇಶ ಸರ್ಕಾರ ಕೃಷಿ ಇಲಾಖೆ ಅವರಿಗೆ ಸಮೇತ ತುಂಬಾ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಚಂದನ್ ತ್ರಿಪಾಠಿ, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಛತ್ತೀಸ್ಗಢ ಸರ್ಕಾರ ಅವರಿಗೂ ಸಮೇತ ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಂಡಿರುವ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಎಕ್ಸಿಬಿಷನ್. ಉತ್ತರ ಪ್ರದೇಶ್ ಗವರ್ಮೆಂಟ್, ಆಂಧ್ರ ಪ್ರದೇಶ್ ಗವರ್ಮೆಂಟ್, ತಮಿಳುನಾಡು ಗವರ್ಮೆಂಟ್, ಮಧ್ಯಪ್ರದೇಶ್ ಗವರ್ಮೆಂಟ್, ಮಹಾರಾಷ್ಟ್ರ ಗವರ್ಮೆಂಟ್, ರಾಜಸ್ಥಾನ್ ಗವರ್ಮೆಂಟ್, ಪಂಜಾಬ್ ಗವರ್ಮೆಂಟ್, ಅಸ್ಸಾಂ ಗವರ್ಮೆಂಟ್, ಒಡಿಶಾ ಗವರ್ಮೆಂಟ್, ತ್ರಿಪುರಾ ಗವರ್ಮೆಂಟ್, ಮೇಘಾಲಯ ಗವರ್ಮೆಂಟ್, ಮಣಿಪುರ್ ಗವರ್ಮೆಂಟ್, ಮಿಜೋರಾಂ ಗವರ್ಮೆಂಟ್, ಛತ್ತೀಸ್ಗಢ ಗವರ್ಮೆಂಟ್, ಜಾರ್ಖಂಡ್ ಗವರ್ಮೆಂಟ್ ಅಂಡ್ ಸಿಕ್ಕಿಂ ಗವರ್ಮೆಂಟ್ 16 ರಾಜ್ಯಗಳಿಂದ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅವರು ಮಿಲೆಟ್ ಸಂಬಂಧಪಟ್ಟ ಬಿಸಿನೆಸ್ ಅಲ್ಲೂ ಪಾಲ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಸೆಕ್ರೆಟರಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಶ್ರೀ ಪ್ರಕಾಶ್ ಅವರಿಗೂ ಸಮೇತ ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ. ಮತ್ತು ಈ ಮೇಳದಲ್ಲಿ ಆಗಮಿಸಿರುವ ಎಲ್ಲ ಮಾನ್ಯ ಶಾಸಕರು, ಸರ್ಕಾರಿ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಕೃಷಿಯಲ್ಲಿ ತೊಡಗಿರುವ ವಿವಿಧ ಸಹಭಾಗಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ರೈತಾಪಿ ವರ್ಗದವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಮಿಕರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಸಮಾರಂಭ ಅತಿ ಯಶಸ್ವಿಯಾಗಿ ಜರುಗಿಸಲಿಕ್ಕೆ ತುಂಬಾ ಶ್ರಮ ಪಟ್ಟಿರುವ ಶ್ರೀ YS ಪಾಟೀಲ್, ಆಯುಕ್ತರು ಕೃಷಿ ಇಲಾಖೆ ಮತ್ತು ಅವರ ಸಂಪೂರ್ಣ ತಂಡ ಕೃಷಿ ಇಲಾಖೆ ಸಮೇತ ಹೃದಯಪೂರ್ವಕವಾದ ಸ್ವಾಗತವನ್ನ ನಾನು ಕೋರುತ್ತೇನೆ. ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಮೇತ, ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ ಮಾಧ್ಯಮದ ಎಲ್ಲ ಸಹೋದರರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಅವರು ಅನುಕೂಲ ಮಾಡಿರುವ ಎಲ್ಲ ಒಂದು ವಿಷಯಗಳಿಗೂ ಸಮೇತ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೂ ಸಮೇತ ಇಷ್ಟಪಡ್ತೇನೆ. ಸಾವಯವ ಮತ್ತು ಸಿರಿಧಾನ್ಯಗಳು ಭವಿಷ್ಯದ ಪೀಳಿಗೆಯನ್ನು ಪೋಷಿಸುವ ಸಾಂಪ್ರದಾಯಿಕ ಜ್ಞಾನವಂತ ಆಹಾರ ಎಂದು ಜನಪ್ರಿಯಗೊಳಿಸುವುದು ನಮ್ಮ ರಾಜ್ಯ ಸರ್ಕಾರದ ದ್ವೇಷವಾಗಿದೆ. ಈ ವಾಣಿಜ್ಯ ಮೇಳವು ರಾಜ್ಯದ ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳಿಗೆ ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಯನ್ನು ಸಂಪರ್ಕವನ್ನು ಬಲಪಡಿಸಲಿ, ರಾಜ್ಯದ ರೈತರಿಗೆ ಉತ್ತಮ ಬೆಲೆಯನ್ನು ಒದಗಿಸಲಿ ಮತ್ತು ರಾಜ್ಯದ ಸಿರಿಧಾನ್ಯ ರಫ್ತನ್ನು ಹೆಚ್ಚಿಸಲಿ. ಹಾಗೆಯೇ ಮೇಳದಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಸಿರಿಧಾನ್ಯಗಳು ವೈವಿಧ್ಯೆಯ ಖ್ಯಾತಿಗಳನ್ನು ಪರಿಚಯಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಬಯಸುತ್ತಾ ಈ ಮೇಳವು ಒಟ್ಟಾರೆಯಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.